ಸೊ ಹಾಯ್ ಹಲೋ ಗುಡ್ ಈವ್ನಿಂಗ್. 18/5/2026 ನಡೆದಿರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಯಲ್ಲಿ ಪೇಪರ್ ಕಟ್ಟಿಂಗ್ಸ್ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ, ರಸ್ತೆ ಅಪಘಾತದಲ್ಲಿ 4ನೇ ಒಂದು ಸ್ಥಾನದಲ್ಲಿ ರಾಜ್ಯ ಇದೆ ಕರ್ನಾಟಕ ರಾಜ್ಯ. 2024ರಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯ 4ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. 2024 ಅವಧಿಯಲ್ಲಿ ಒಟ್ಟು 43,062 ರಸ್ತೆ ಅಪಘಾತಗಳು ಸಂಭವಿಸಿದ್ದು, ಒಟ್ಟು ಇದರಲ್ಲಿ ಸಾವನ್ನ 12,339 ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ. 2020ಕ್ಕೆ ಹೋಲಿಕೆ ಮಾಡಿದರೆ ಎಷ್ಟಪ್ಪ ಅಂದ್ರೆ 4 ವರ್ಷಗಳಲ್ಲಿ ಸಾವಿನ ಸಂಖ್ಯೆ ಇನ್ನು ಹೆಚ್ಚಿಗೆ ಏರ್ತಾ ಇದೆ ಅಂತ. ಹೌದಾ? ಈ ಒಂದು ವರದಿ ಪ್ರಕಟ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂತ ನಾವುಗಳನ್ನ ಕರಿತೀವಿ. ಇದು ಕೂಡ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂತಹ ಒಂದು ಚಾನ್ಸಸ್ ಇದೆ. ಓಕೆ, ಸೊ ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್ ಅಂತ ನಾವೇನ್ ಕರಿತೀವಿ, ಬ್ಯೂರೋ ಅಂತ ಏನ್ ಕರಿತೀವಿ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ. ಈ ಒಂದು ವರದಿ, ಈ ಒಂದು ಸಂಸ್ಥೆ, ಆ ಒಂದು ವರದಿಯ ಹೆಸರು ಏನಂತ ಕೇಳಿದ್ರೆ, ಭಾರತದಲ್ಲಿ ಅಪಘಾತ ಮತ್ತು ಆತ್ಮಹತ್ಯೆ ಸಾವುಗಳು 2024. ಸೊ ನೋಡ್ರಿ, ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ 4ನೇ ಸ್ಥಾನದಲ್ಲಿ ಐತಪ್ಪ ಅಂದ್ರೆ, ಸೊ ಹೈಯೆಸ್ಟ್ ನಮ್ಮ ರಾಜ್ಯದಲ್ಲಿ 43,000 ರಸ್ತೆ ಅಪಘಾತಗಳು. ಆದರೆ ತಮಿಳುನಾಡಿನಲ್ಲಿ 67,526 ಮೊದಲನೇ ಸ್ಥಾನದಲ್ಲಿ ಇದೆ. 2ನೇ ಸ್ಥಾನ ಮಧ್ಯಪ್ರದೇಶ 55,711. ಓಕೆ, ಹಂಗಾರೆ ಪ್ರಥಮ ಸ್ಥಾನ ಯಾವ್ದಂತ ಗೊತ್ತಿರ್ಬೇಕು ನಿಮಗೆ. ತಮಿಳುನಾಡು ಪ್ರಥಮ ಸ್ಥಾನ 67,526 ಅಪಘಾತಗಳು. 2ನೇ ಸ್ಥಾನ ಮಧ್ಯಪ್ರದೇಶ 55,711. 3ನೇ ಸ್ಥಾನ ಕೇರಳ 46,591. 4ನೇದ್ದು 43,062 ಸಂಖ್ಯೆಯನ್ನ ಅಪಘಾತಗಳ ಸಂಭವಿಸಿ ಕರ್ನಾಟಕ 4ನೇ ಸ್ಥಾನದಲ್ಲಿ ಇದೆ. ಕರ್ನಾಟಕವು 4ನೇ ಸ್ಥಾನದಲ್ಲಿ ಇದೆ. ಸೊ ಇದು ಕ್ಲಿಯರ್ ಆಯ್ತಾ ನಿಮಗೆ? ಎಕ್ಸ್ಪ್ರೆಸ್ ವೇ ಆಗಿರ್ಬೋದು, ಇನ್ನಿತರ ಅಪಘಾತಗಳಾಗಿರ್ಬೋದು. ಆದರೆ ಇನ್ನಷ್ಟು ಏರಿಕೆ ಹಂಗೆ ಆಗ ಕುಂತೈತಿ. 2020 ನೋಡ್ರಿ, 2024 2021 ನೋಡ್ರಿ, 2022 ನೋಡ್ರಿ, 2023 ನೋಡ್ರಿ, 2024 ನೋಡ್ರಿ. ಹೌದಾ? ಇದು ಜಾಸ್ತಿ ಆಗೋದು ಬೇಡ. ಇನ್ನಷ್ಟು ಅಪಘಾತಗಳ ಸಂಖ್ಯೆ ಕಡಿಮೆ ಆಗಲಿ. ನೀವು ಕೂಡ ಹೆಲ್ಮೆಟ್ ಅನ್ನ ಧರಿಸ್ರಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಒಂದು ವಾಹನವನ್ನ ಚಲಾಯಿಸ್ರಿ ಅಂತ ಹೇಳ್ತಾ, ಇನ್ನಷ್ಟು ಮುಂದಿನ ವರ್ಷಗಳಲ್ಲಿ ಈ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಲಿ. ಓಕೆ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಒಂದು ಪರೀಕ್ಷೆಯಲ್ಲಿ ನಾಳೆ ಎಕ್ಸಾಮ್ ಬಂದ್ರೆ ಮತ್ತೆ ಇದನ್ನ ಬರೆದು ಬರ್ರಿ. ಕ್ಲಿಯರ್? ಓಕೆ, ಥ್ಯಾಂಕ್ ಯು.